ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಇವತ್ತಿನ ನಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಬೆಳಗ್ಗೆ ಎದ್ದ ತಕ್ಷಣ ಗಿಡಗಳು ನೋಡೋದು ನಂದು ಆ್ಯಸ್ ಯೂಶ್ವಲ್ ರೂಟೀನು. ಗಿಡಗಳು ನೋಡಿ ಬಿಸಿನೀರು ಕುಡಿಯೋದು ರೂಟೀನ್. ಮನೇಲಿ ಅಕ್ಕಂದು ಮಕ್ಕಳೆಲ್ಲ ಬಂದಿದ್ದರು, ಸಮ್ಮರ್ ಹಾಲಿಡೇಸ್ ಅಲ್ಲ. ಹಾಗೆ ಧ್ವನಿಗೆ ಈಗ ಆಟ ಆಡೋಕ್ಕೆ ಕಂಪನಿ ಸಿಕ್ಕಿದೆ, ಮಜಾ ಮಾಡ್ತಾ ಇದ್ದಾರೆ ಎಲ್ಲರೂ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಚಾನು. ಗುಡ್ ಮಾರ್ನಿಂಗ್ ಧ್ವನಿ. ಪಪ್ಪು ಧ್ವನಿ. ಹಾಯ್ 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 ಹಾಯ್. ಧ್ವನಿ ತುಂಬ ಜಾಗ ಬಿಡಮ್ಮ. ಧ್ವನಿ ಪಪ್ಪು ಹಾಯ್. ಅಯ್ಯಲ್ಲ ಹಾಯ್. ಗುಡ್ ಮಾರ್ನಿಂಗ್. ಸೊ ಆಫೀಸ್ಗೆ ಹೋಗೋಕ್ಕೆ ರೆಡಿ ಆದೆ. ಇವತ್ತು ಫುಲ್ ಸಿಂಪಲ್, ಒಂದು ಶರ್ಟ್ ಮತ್ತೊಂದು ಪ್ಯಾಂಟ್ ಅಷ್ಟೇ. ಆ್ಯಂಡ್ ಐ ಆಮ್ ಆಲ್ ರೆಡಿ ಫಾರ್ ಆಫೀಸ್. ಸೊ ಆಫೀಸ್ ಕಡೆ ಹೊರಟೆ, ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಯಿತು, ಆಫೀಸ್ಗೆ ಹೋಗ್ತಾ ಇದ್ದೆ. ಆ್ಯಂಡ್ ಬೆಳಗ್ಗೆ ಹೊತ್ತು ನನಗೆ ಆಫೀಸ್ಗೆ ಹೋಗೋದು ಈಸ್ ಆಲ್ವೇಸ್ ಟಾಸ್ಕ್. ಯಾಕೆಂದರೆ ಧ್ವನಿನ ಬಿಟ್ಟು ಹೋಗಬೇಕಲ್ಲ. ಆ್ಯಂಡ್ ಬಿಟ್ಟು ಹೋಗೋದು ಇಟ್ಸ್ ನಾಟ್ ಅ ಪ್ರಾಬ್ಲಮ್. ಆದರೆ ನಾನು ಆಫೀಸ್ಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ, ಮತ್ತು ನಾನು ನೆನಪಾಗುವಾಗೆಲ್ಲ ಅಳ್ತಾ ಇರ್ತಾಳೆ. ಹಾಗೆ ಅವಳನ್ನು ಬಿಟ್ಟು ಹೋಗೋದು ಆಫೀಸ್ಗೆ ಕಷ್ಟ. ಬಟ್ ವಾಟ್ ಟು ಡೂ ಗೈಸ್, ವರ್ಕ್ ಇಸ್ ಇಂಪಾರ್ಟೆಂಟ್. ಹಾಗೆ ಆಫೀಸ್ ರೀಚ್ ಆದೆ. ಆ್ಯಂಡ್ ಲಾಸ್ಟ್ ಟೈಮ್ ನಂದು ಬ್ಲಾಗಲ್ಲಿ ಕೇಳ್ತಾಯಿದ್ರು, ನೀವು ಆಫೀಸಿಗೆ ಹೋದರೆ ಬರೀ ತಿನ್ನೋದು ತೋರಿಸ್ತಾ ಇರ್ತೀರಾ ಅಂತ. ಎಸ್, ಬಿಕಾಸ್ ನಾನು ಏನು ವರ್ಕ್ ಮಾಡ್ತಿದ್ದೀನಿ ಅಂತ ಐ ಕಾಂಟ್ ಶೋ ಯು. ಆಫೀಸ್ ಡೇಟಾ ನಾವು ತೋರಿಸೋಂಗಿಲ್ಲ. ಹಾಗಾಗಿ ನಾನು ಆಫೀಸಲ್ಲಿ ಏನು ಮಾಡ್ತೀನಿ, ತಿನ್ನೋದು, ಫ್ರೆಂಡ್ಸ್ ಜೊತೆ ಓಡಾಡೋದು, ಸೊ ಅದನ್ನು ಮಾತ್ರ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗುತ್ತೆ. ವಾಟ್ ಆಮ್ ವರ್ಕಿಂಗ್ ಐ ಕಾಂಟ್ ಕ್ಯಾಪ್ಚರ್. ಆ್ಯಂಡ್ ಫುಲ್ ಡೇ ವರ್ಕ್ ಆಗಿರುತ್ತೆ, ಅದನ್ನು ಏನಂತ ಕ್ಯಾಪ್ಚರ್ ಮಾಡಿ ತೋರಿಸೋದು. ಹಾಗೆ ಆ ಕಡೆ ಮಾತಾಡೋದು, ಹಾಗೆ ಏನಾದರೂ ತಿನ್ನೋದಿದ್ದರೆ ಮಾತ್ರ ನನಗೆ ತೋರಿಸ್ಬೋದು ಆಫೀಸಿಗೆ ಹೋದಾಗ. ಸೊ ಇವತ್ತಿದು ಆ್ಯಸ್ ಯೂಶ್ವಲ್ ಮೀಟಿಂಗ್ಸ್ ಎಲ್ಲ ಇತ್ತು, ಕಾಲ್ಸ್ ಎಲ್ಲ ಇತ್ತು, ಕೆಲಸ ಇತ್ತು, ಎಲ್ಲ ಮುಗಿಸಿ ಲಂಚ್ ಬ್ರೇಕ್ ಎಲ್ಲ ಇತ್ತು, ಎಲ್ಲ ಮುಗಿಸಿ ನಾನು ಹೊರಡೋ ಟೈಮ್ಗೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗೆ ಡ್ರಿಸ್ಲಿಂಗ್ ಇತ್ತು. ಹಾಗೆ ಬೇಗ ಹೋಗೋಣ ಅಂತ ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆಗೆ ಹೊರಟಿದ್ದೆ. ಆ್ಯಂಡ್ ಹೋಗೋ ಮುಂಚೆ ನಾನು ಬ್ಯಾಗಲ್ಲಿ ಎಲ್ಲ ಇದೆ ಅಂತ ಚೆಕ್ ಮಾಡ್ತೀನಿ. ಐ ಮೀನ್ ಚಾರ್ಜರ್ ಮತ್ತು ಹೆಡ್ಫೋನ್ಸ್ ಮತ್ತು ಲ್ಯಾಪ್ಟಾಪ್. ಬಿಕಾಸ್ ಒಂದೊಂದು ಸರ್ತಿ ಚಾರ್ಜರ್ ಮರ್ತು ಬಂದುಬಿಟ್ಟಿರ್ತೀನಿ, ಮತ್ತು ನೆಕ್ಸ್ಟ್ ಡೇ ಇನ್ ಕೇಸ್ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರೆ ಚಾರ್ಜರ್ ಬೇಕಾಗುತ್ತಲ್ಲ. ಸೊ ಹಾಗಾಗಿ ಐ ಮೇಕ್ ಶೋರ್ ದಟ್ ಎವ್ರಿಥಿಂಗ್ ಇಸ್ ದೇರ್. ಆ್ಯಂಡ್ ಅಲ್ಲಿಂದ ಹೊರಟೆ ವಾಪಸ್ ಮನೆಗೆ ರೀಚ್ ಆದೆ. ಮನೆಗೆ ಬಂದು ಫ್ರೆಶ್ ಆಗೋ ಅಷ್ಟರಲ್ಲಿ ಅಪ್ಪು ಬಂದಿದ್ದರು. ಅಪ್ಪು ಮೋಮೋಸ್ ತಂದಿದ್ದು. ಸೊ ಹಾಗೆ ಅದನ್ನು ತಿನ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಹಾಯ್ ಗಾಯ್ಸ್. ಹಾಯ್ ಹಾಯ್ ಚಾನು. ಹಾಯ್ ಟುಟು. ಹಾಯ್ ಧ್ವನಿ. ಹಾಯ್ ಹಾಯ್ ಧ್ವನಿ. ಅಪ್ಪು ಹಾಯ್. ಏನು ಮಾಡಿದ್ರಿ ಎಲ್ಲರೂ ಬೆಳಗಿಂದ? ಆಟ ಆಡಿದ್ವಿ. ಆಮೇಲೆ ಧ್ವನಿನ ನೋಡ್ಕೊಂಡ್ವಿ, ಮಲಗಿಸಿದ್ವಿ, ಸ್ನಾನ ಮಾಡಿದ್ವಿ, ನಾವು ಮಾಡಿದ್ವಿ, ಬಟ್ಟೆ ಮಡ್ಚಿಟ್ಟೆ. ಆಮೇಲೆ ಧ್ವನಿ ನೀನೇನು ಮಾಡಿದೆ? ಧ್ವನಿ ಬೆಳಗಿಂದ ಧ್ವನು ಹಾಯ್ ಹಾಯ್ ಪಿಕಚು. ಹಾಗೆ ಅಪ್ಪು ಮೋಮೋಸ್ ತಂದಿದ್ದು. ಮೋಮೋಸ್ ಎಲ್ಲ ತಿನ್ಕೊಂಡು ಮಾತಾಡಿಕೊಂಡು ಎಲ್ಲ ಆಗೋಷ್ಟರಲ್ಲಿ ರಾತ್ರಿ ಆಗೇ ಹೋಯಿತು. ಆಮೇಲೆ ಸ್ವಲ್ಪ ರೈಸಿಗೆ ಇಡೋಣ ಅಂತ ನಾನು ಕಿಚನಿಗೆ ಬಂದು ರೈಸಿಗೆ ಇಡ್ತಾಯಿದ್ದೆ. ಆ್ಯಂಡ್ ಕರಿ ಇತ್ತು, ಮಮ್ಮಿ ಮಧ್ಯಾಹ್ನ ಮಾಡಿಟ್ಟಿದ್ದು ಕರಿ ಇತ್ತು. ಸೊ ಹಾಗಾಗಿ ರೈಸ್ ಒಂದು ಇಟ್ಟೆ. ಸೊ ಈಗ ಧ್ವನಿ ರೈಸ್ ತಿಂತಿದ್ದಾಳಲ್ಲ, ಸೊ ಅವಳಿಗೆ ರೈಸ್ ಫ್ರೆಶ್ ಮಾಡಬೇಕಾಗತ್ತೆ. ಹಾಗೆ ರೈಸ್ ಮಾಡಿಟ್ಟು ಸ್ವಲ್ಪ ಬಟ್ಟೆಗಳೆಲ್ಲ ಜಾನು ಮಡ್ಚಿಟ್ಟಿದ್ಲು, ಅದನ್ನೆಲ್ಲ ಅದದ್ದು ಪ್ಲೇಸಿಗೆ ಇಟ್ಟು. ಸೊ ಇದೆಲ್ಲ ಆ್ಯಸ್ ಯೂಶ್ವಲ್ ಡೈಲಿ ಟಾಸ್ಕ್ ಇದ್ದೇ ಇರುತ್ತೆ. ಆಫೀಸಿಂದ ಬಂದ್ರೂ ಎಲ್ಲ ಅದಾದರೂ ಪ್ಲೇಸಿಗೆ ಬಟ್ಟೆ ಇಡಬೇಕು, ಮತ್ತು ಸ್ವಲ್ಪ ಏನಾದರೂ ಲೈಟಾಗಿ ಕುಕ್ ಮಾಡೋಕ್ಕಿದ್ರೆ ಅದು ಮಾಡಬೇಕು, ಮತ್ತು ಏನಾದರೂ ಕ್ಲೀನ್ ಮಾಡಲಿಕ್ಕಿದ್ರೆ ಅದೆಲ್ಲ ಮಾಡಬೇಕಾಗುತ್ತೆ. ಸೊ ಹಾಗೆ ಬಟ್ಟೆಗಳೆಲ್ಲ ಅದಾದರೂ ಪ್ಲೇಸಿಗೆ ಇಟ್ಟೆ. ಆಮೇಲೆ ಮೊಸರು ಖಾಲಿಯಾಗಿತ್ತು, ಮೊಸರು
ಮೊಸರು ತರಬೇಕು ಅಂತ ಕೆಳಗಡೆ ಹೋದ್ವಿ ನಾನು ಮಕ್ಕಳೆಲ್ಲ ಸೇರಿಕೊಂಡು. ಬನ್ನಿ ಮುಂದೆ ಬನ್ನಿ ಮಕ್ಕಳೇ, ಮುಂದೆ ಬನ್ನಿ. ವೇರ್ ಆರ್ ಯು ಗೈಸ್ ಗೋಯಿಂಗ್? We are going to shop ಫಾರ್ ವಾಟ್? for curd and milk ಟು ಬೈ ಕರ್ಡ್ಸ್. to buy groceries to our home. No groceries, only curds. We are going to buy curds. ಟುಟ್ಟು ಕಾಣಿಸ್ತಿಲ್ಲ. ಟುಟಕ್. Hi. ಎಲ್ಲ ತಗೊಂಡ್ವಿ, ಮೊಟ್ಟೆ, ಮೊಸರು, ಜಾಡು ನಕ್ಷತ್ರಂಗೆ ಹಿಂದೆ ಜಾಯ್ ಬೇಕು ಅಂತ ಅದು ತೊಗೊಂಡ್ರು. ವಾಟ್ ಯು ಗೈಸ್ ವಾಟ್? Enjoy. ಪಾಪುಗೆ ಏನಿಲ್ಲ, ಧ್ವನಿ ಪಾಪು ಚಾಕ್ಲೇಟ್ ತಿನ್ನಲ್ಲ ಅಲ್ಲ ಧ್ವನಿ? Toys ಕೊಡ. ಗುಡ್ ಗರ್ಲ್, ಧ್ವನಿ ಇಸ್ ಗುಡ್ ಗರ್ಲ್. ಸೊಳ್ಳೆ ಮುಂದೆ ಹೋಗು ಬೇಗ, ಸೊಳ್ಳೆ ಕಚ್ತಿದೆ. ವಾಪಸ್ ಮನೆಗೆ ಬಂದು ಊಟ ಎಲ್ಲ ಮಾಡಿ ಆಟಾಡ್ಕೊಂಡು ಕೂತಿದ್ವಿ. ನಾನು ಟುಟ್ಟು ಒಂದು ಟೀಮು, ಅಪ್ಪು ಮತ್ತು ಜಾನು ಒಂದು ಟೀಮು. ಹೀಗೆ ಬಾಲ್ ಕ್ಯಾಚ್ ಆಡಿ ಕೂತ್ಕೊಂಡು ಹಾಗೆ ವಿ ಸ್ಪೆಂಟ್ ಆ ಡೇ. ನೀ ಅವನಿಗೆ ಬಾಲ್ ಕೊಟ್ಟು ಇದ್ರೊಳಗೆ ಬರಂಗಿಲ್ಲ ಇದು ಮಾತ್ರ. ಬಾ ಪಾಪು ಬಾ, ಗೇಮ್ ನೋಡೋಣ. ಬೇಜಾರಾಗ್ತಿದ್ಯಾ ಅಮ್ಮ ಬಿಸಾಡ್ತಿದ್ದೆ? ಬೇಜಾರಾಗ್ತಿದೆ, ನಮ್ಮ ಅಮ್ಮನಿಗೆಲ್ಲ ನೋವು ಮಾಡ್ತಿದ್ದಾರೆ. ಎಲ್ಲ ಹೊರಗೆ ಬಂದು ತಗೊಳ್ಳಿ ಬೇಗ ಕೊಡ್ತೀನಿ. ಫುಲ್ ಜೋರಾಗಿ ಹೊಡಿತಾಳೆ, ಎಲ್ಲ ಟಿವಿಗೆ ಕರೆಕ್ಟ್ ಇದ್ದಾಳೆ. ಅಲ್ಲಿಗೆ ಕಂದ ನಮ್ಮ ಮನೆಗೆಲ್ಲ ಬಾಂಬ್ ಹಾಕೋದು, ಪಕ್ಕದ ಮನೆಗೆ ಅಲ್ಲಿ ಅಲ್ಲಿ ಅಲ್ಲಿ